ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಬೇಸಿಕ್ ಸೀರೀಸ್ ಕಾನ್ಸೆಪ್ಟ್ ಅಂಡ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ಯೂ ಬೇಸಿಕ್ ಕಾನ್ಸೆಪ್ಟ್ ವಿಚ್ ಆರ್ ವೆರಿ ನೆಸೆಸರಿ ಫಾರ್ ಆಲ್ ದ ಗ್ರೇಡ್ಸ್. ಸೊ ಅದರಲ್ಲಿ ನಾವು ಪ್ರೀವಿಯಸ್ ಸೆಷನ್ಗಳಲ್ಲಿ ತುಂಬಾನೇ ತಿಳ್ಕೊಂಡಿದ್ದೀವಿ. ಲೀವ್ಸ್ ಬಗ್ಗೆ, ಹ್ಯೂಮನ್ ಹಿಸ್ಟಾಲಜಿ ಬಗ್ಗೆ ತಿಳ್ಕೊಂಡಿದ್ದು. ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹ್ಯೂಮನ್ ಫಿಸಿಯಾಲಜಿ, ಆರ್ಗನ್ ಸಿಸ್ಟಮ್ಸ್. ಸೊ ನಮ್ಮ ಬಾಡಿಯಲ್ಲಿರೋ ಕೆಲವು ಆರ್ಗನ್ ಸಿಸ್ಟಮ್ಗಳ ಬಗ್ಗೆ ತಿಳ್ಕೊಂತೀವಿ. ಓಕೆನಾ? ವಾಟ್ ಆರ್ ದ ಡಿಫರೆಂಟ್ ಆರ್ಗನ್ ಸಿಸ್ಟಮ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ದಟ್ ಕಮ್ಸ್ ಅಂಡರ್ ಹ್ಯೂಮನ್ ಫಿಸಿಯಾಲಜಿ ಅಂಡ್ ಅನಾಟಮಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ವಾಟ್ ಆರ್ ದ ಕಾನ್ಸೆಪ್ಟ್ ವಿ ಆರ್ ಡಿಸ್ಕಸಿಂಗ್ ಟುಡೇ? ಏನ್ ತಿಳ್ಕೊಳ್ತಾ ಇದ್ದೀವಿ? ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಂಟ್ರೊಡಕ್ಷನ್ ಟು ಹ್ಯೂಮನ್ ಫಿಸಿಯಾಲಜಿ. ಹ್ಯೂಮನ್ ಫಿಸಿಯಾಲಜಿ ಅಂತ ಹೇಳಿದ್ರೆ ಏನು? ಆರ್ಗನ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮಲ್ಲಿ ಯಾವ ತರ ಆರ್ಗನ್ ಸಿಸ್ಟಮ್ಗಳಿದೆ ಮತ್ತೆ ಅದ್ರದ್ದು ಫಂಕ್ಷನ್ಗಳು, ಅಂದ್ರೆ ಅಲ್ಲೇ ಆ ಆರ್ಗನ್ ಸಿಸ್ಟಮ್ ಜೊತೆಗೇನೆ ಫಂಕ್ಷನ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಹ್ಯೂಮನ್ ಫಿಸಿಯಾಲಜಿ? ಫಿಸಿಯಾಲಜಿ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಫಂಕ್ಷನ್ಸ್ ಅಂಡ್ ಮೆಕ್ಯಾನಿಸಮ್ ಆಫ್ ಲಿವಿಂಗ್ ಸಿಸ್ಟಮ್. ಯು ಕ್ಯಾನ್ ಸೇ ಇಟ್ಸ್ ಅ ಕೈಂಡ್ ಆಫ್ ಎ ಡಿಸಿಪ್ಲಿನ್. ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ. ಬಯಾಲಜಿಯ ಒಂದು ಬ್ರಾಂಚ್ ಆಗಿರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸೇ ದಟ್ ಇಟ್ಸ್ ಅ ಸ್ಟಡಿ ಆಫ್ ಫಂಕ್ಷನ್ಸ್ ಅಂಡ್ ಮೆಕ್ಯಾನಿಸಮ್ ಆಫ್. ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಹೌ ದಟ್ ವರ್ಕ್ಸ್, ಯಾವ ತರ ಅದು ವರ್ಕ್ ಆಗುತ್ತೆ. ಮೆಕ್ಯಾನಿಸಮ್ ಆಫ್ ಲಿವಿಂಗ್ ಸಿಸ್ಟಮ್. ಓಕೆ, ಸೊ ನಮ್ಮ ಬಾಡಿಯಲ್ಲಿ ಅಥವಾ ಯಾವುದೇ ತರದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಹೌ ದ ಇಂಟರ್ನಲ್ ಬಾಡಿ ಆರ್ಗನ್ ವರ್ಕ್ಸ್, ಅದು ಯಾವ ತರ ವರ್ಕ್ ಮಾಡುತ್ತೆ, ಫಂಕ್ಷನ್ ಯಾವ ತರ ಇರುತ್ತೆ. ಸೊ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಪ್ರೊಸೀಜರ್ ಆರ್ ದ ಮೆಕ್ಯಾನಿಸಮ್ ಅಲ್ಲಿ ಏನೇನು ಪ್ರೊಸೀಜರ್ ಬರುತ್ತೆ, ಯಾವ ಸ್ಟೆಪ್ ಅಲ್ಲಿ ಅದು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದು. ಈ ಎಂಟೈರ್ ಪ್ರೋಸೆಸ್ ಗಳಿಗೆ ನಾವು ಫಿಸಿಯಾಲಜಿ ಅಂತ ಹೇಳ್ತೀವಿ. ಅಂಡ್ ಯು ಮೈಟ್ ಹ್ಯಾವ್ ಹರ್ಡ್ ಒನ್ ಮೋರ್ ವರ್ಡ್ ಕಾಲ್ಡ್ ಅನಾಟಮಿ. ಎನಾಟಮಿಗೆ ಬಂದಾಗ ಅಲ್ಲೂ ಕೂಡ ಅಷ್ಟೇನೆ ಇಂಟರ್ನಲ್ ಬಾಡಿ ಆರ್ಗನ್ಸ್ ಗಳ ಬಗ್ಗೆ ತಿಳ್ಕೊಂತೀವಿ, ಅವುಗಳ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂತೀವಿ. ಆದ್ರೆ ಫಂಕ್ಷನ್ ಅಂತ ಬಂದಾಗ ಓಕೆ, ಸೊ ದಟ್ ಕೊರಿಲೇಟ್ಸ್ ವಿತ್ ಫಿಸಿಯಾಲಜಿ. ಓಕೆ, physiology in the sense what? It's a branch of biology which deals with the study of functions and the mechanism of living system. Anatomy, it's also a branch of biology. It's a discipline. Okay, there we are studying about the internal organs including their structure. Okay, now histology na tilkonda nodi previous class alli. ಸ್ಟಡಿ ಆಫ್ ಟಿಶ್ಯೂ ಬಂದಾಗ ಅಲ್ಲಿ ಟಿಶ್ಯೂಗಳು ಮತ್ತೆ ಅವುಗಳ ಆರ್ಗನೈಸೇಷನ್ ಮತ್ತೆ ಫಂಕ್ಷನ್ ಗಳ ಬಗ್ಗೆ ತಿಳ್ಕೊಂಡಿದ್ದು. ಓಕೆ, ಸೊ ಹಿಯರ್ ಐ ಹ್ಯಾವ್ ಗಿವನ್ ವಾಟ್ ಆರ್ ದೀಸ್ ಆರ್ ನಥಿಂಗ್ ಬಟ್ ಆರ್ಬಿಸಿಸ್ ರೆಡ್ ಬ್ಲಡ್ ಕಾರ್ಪಸ್ಕಲ್ಸ್ ಆರ್ ಎರಿಥ್ರೋಸೈಟ್ಸ್. ಹೌ ದೇ ಫಂಕ್ಷನ್ಸ್ ಇನ್ ಅವರ್ ಬಾಡಿ, ಯಾವ ತರ ಫಂಕ್ಷನ್ ಮಾಡುತ್ತೆ. ಓಕೆ, ಜೊತೆಗೆ ಆರ್ಬಿಸಿ ಎಲ್ಲಿ ಇರುತ್ತೆ? ಇಟ್ಸ್ ಅ ಟೈಪ್ ಆಫ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಸಿ, ಇಂಟರ್ನಲ್ ಆರ್ಗನ್ಸ್ ಗಳನ್ನ ಸ್ಟಡಿ ಮಾಡ್ತಾ ಇದೀವಿ ಅಲ್ಲಿ. ಓಕೆ, ಸೊ ಆ ತರ ನಮ್ಮ ಬಾಡಿಯಲ್ಲಿ ತುಂಬಾ ಆರ್ಗನ್ ಸಿಸ್ಟಮ್ಗಳಿದಾವೆ. ಓಕೆ, ಪ್ರಿವಿಯಸ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್. ಫಸ್ಟ್ ಸೆಲ್ ಅಂತ ಹೇಳ್ತೀವಿ. ಸೆಲ್ ಇಸ್ ದ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳು ಕೂಡ ಒಂದಲ್ಲ ಒಂದು ಸೆಲ್ ಅನ್ನ ಹೊಂದಿರಬೇಕು. ಅಂದ್ರೆ ಇವರ ಸಿಂಗಲ್ ಸೆಲ್ that must be present in living organism, then only we call it as living organism. Okay na? So ಅದು ಯೂನಿಸೆಲ್ಯುಲರ್ ಆಗಿರಬಹುದು ಅಥವಾ ಮಲ್ಟಿಸೆಲ್ಯುಲರ್ ಆಗಿರಬಹುದು. ಸೊ ಅಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ಸೆಲ್ ಸೊ ಬಿಕಮ್ಸ್ ಟಿಶ್ಯೂ. ಅದೇ ಟಿಶ್ಯೂ ಆಗುತ್ತೆ ಅಂತ ಅಲ್ಲ, ಗ್ರೂಪ್ ಆಫ್ ಸೆಲ್ಸ್ ಬಿಕಮ್ ಟಿಶ್ಯೂ. So which are having a common origin, similar in their structure and function, so they are called tissue. Again tissue ಎಲ್ಲ ಸೇರಿ ಏನಾಗುತ್ತೆ? ಆರ್ಗನ್ ಆಗುತ್ತೆ. Again organ system, that is what we are going to discuss today. Organ systems, there are many organ systems are present in our body that makes us living organism. ನಾನು ಬದುಕಿದೀವಿ ಅಥವಾ ನಾವು ಜೀವಂತವಾಗಿದ್ದೀವಿ ಅಂತ ಹೇಳೋದಕ್ಕೆ ಈ ಆರ್ಗನ್ ಸಿಸ್ಟಮ್ಗಳು, ಈ ಸೆಲ್ಗಳೇ ಕಾರಣ. ವಾಟ್ ಆರ್ ದೋಸ್ ಆರ್ಗನ್ ಸಿಸ್ಟಮ್ which performing different functions to keep all the living organisms as a survive or living ಇರೋದಕ್ಕೆ ಕಾರಣ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ದ ವೆರಿ ಫಸ್ಟ್ ಒನ್ ಈಸ್ ದ ಸ್ಕೆಲಿಟಲ್ ಸಿಸ್ಟಮ್. ಸೊ ಸಿಂಪಲ್ ಆಗಿ ತಿಳ್ಕೊಂಡು, ಯಾಕೆ ಸ್ಕೆಲಿಟಲ್ ಸಿಸ್ಟಮ್ ಅನ್ನೇ ಫಸ್ಟ್ ತಗೊಳ್ತಾ ಇದೀನಿ ಅಂತ ಹೇಳಿದ್ರೆ, ಸೊ ದಟ್ ಗಿವ್ಸ್ ದ ಸಪೋರ್ಟ್ ಅಂಡ್ ಸ್ಟ್ರಕ್ಚರ್ ಟು ಅವರ್ ಬಾಡಿ. ನಮ್ಮ ಬಾಡಿಗೆ ಸ್ಟ್ರಕ್ಚರ್ ಅನ್ನ, ಸಪೋರ್ಟ್ ಅನ್ನ ಕೊಡುತ್ತೆ. ಸೊ ಅದಕ್ಕೆ ಕೊರಿಲೇಟೆಡ್ ಆಗಿರೋದು ಇನ್ನೊಂದು ಮಸ್ಕ್ಯುಲಾರ್ ಸಿಸ್ಟಮ್ ಅಂತ ಹೇಳಿ, ಮಸಲ್ ಅಂತ ತಿಳ್ಕೊಂಡಿದ್ದು ನಾವು. ಕನೆಕ್ಟಿವ್ ಟಿಶ್ಯೂಗಳು, ಮಸ್ಕ್ಯುಲಾರ್ ಟಿಶ್ಯೂಗಳು, ಅಲ್ಲಿ ಕನೆಕ್ಟಿವ್ ಟಿಶ್ಯೂ ಆದ್ಮೇಲೆ ಮಸ್ಕ್ಯುಲಾರ್ ಟಿಶ್ಯೂ ಅಲ್ಲಿ ಯಾವುದು ಕಾರ್ಡಿಯಾಕ್ ಮಸಲ್, ಸ್ಮೂತ್ ಮಸಲ್, ಮತ್ತೆ ಇನ್ನೊಂದು ಸ್ಕೆಲಿಟಲ್ ಮಸಲ್ ಬಗ್ಗೆ ತಿಳ್ಕೊಂಡಿದ್ದು. ಓಕೆ, ಸೊ ನೆಕ್ಸ್ಟ್ ಅದೇ ತರ ಡೈಜೆಸ್ಟಿವ್ ಸಿಸ್ಟಮ್, ರೈಟ್? ಸೊ ವೇರ್ ದ ನ್ಯೂಟ್ರಿಷನ್ ಟೇಕ್ಸ್ ಪ್ಲೇಸ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಡೈಜೆಸ್ಟಿವ್ ಸಿಸ್ಟಮ್. ಅಂದ್ರೆ ಇಲ್ಲಿ
food gets digested, okay, where that is broken down into smaller fragments and absorbed by the small intestine with the help of villi. ಅಲ್ಲಿ ತನಕನೂ ಕೂಡ ಅದು ಡೈಜೆಸ್ಟಿವ್ ಸಿಸ್ಟಮೇ ಆಗಿರುತ್ತೆ. And once that digested, that need to break down to produce the energy by the process called respiration, right? So that is called respiratory system. Respiratory ಒಂದಕ್ಕೊಂದು correlate ಆಗಿದೆ, ನೆನ್ಪಿಟ್ಕೊಬಹುದು. Respiratory system. So once the respiration take place ಆದ್ಮೇಲೆ the energy has been released in the form of ATP, adenosine triphosphate, ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಸೊ ಇವಾಗ ಆ ಎನರ್ಜಿಯನ್ನ, ಓಕೆ, ಈಗ ಏನಾಗಬೇಕು, ಗ್ಲೂಕೋಸ್ ನೀಡ್ ಟು ಬಿ ಟ್ರಾನ್ಸ್ಪೋರ್ಟ್, ರೈಟ್? ಸೊ ರೆಸ್ಪಿರೇಷನ್ ಆಗುವಾಗ ಆಕ್ಸಿಜನ್ ಸಪ್ಲೈ ಆಗಬೇಕು, ಓಕೆ, ರೆಸ್ಪಿರೇಷನ್ಗೋಸ್ಕರ ಸಹಾಯ ಆಗಬೇಕು. ಅದನ್ನು ಸಪ್ಲೈ ಮಾಡೋದು ಯಾರು? ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ ಇವಾಗ ಎಲ್ಲ ಕಡೆ ಸಪ್ಲೈ ಆಯ್ತು, ಓಕೆ. ಸೊ ಇವಾಗ ನಮಗೆ ಮೇನ್ ಆಗಿ ಥಿಂಕಿಂಗ್ ಕೆಪಾಸಿಟಿ ಇರಬೇಕು, ಓಕೆ. ಅದನ್ನ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ರೆಸ್ಪಾನ್ಸ್ ಟು ಸ್ಟಿಮ್ಯುಲಿ. Response to stimuli. We need a nervous system. So what's that? Another system is called nervous system. ಅಂದ್ರೆ ನಮ್ಮ ಬಾಡಿಯನ್ನ ಕಂಟ್ರೋಲ್ ಮಾಡೋದು, ವೆದರ್ ಇಟ್ ಇಸ್ ವಾಲಂಟರಿ ಆರ್ ಇನ್ವಾಲಂಟರಿ. ಇನ್ನೊಂದು ಎರಡು ತರ ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ, ಎಲೆಕ್ಟ್ರಿಕಲಿ ಕಂಟ್ರೋಲಿಂಗ್ ಅಂಡ್ ಕೆಮಿಕಲಿ ಕಂಟ್ರೋಲಿಂಗ್. ಅದನ್ನ ನೀವು ಹೈಯರ್ ಕ್ಲಾಸ್ ಅಲ್ಲಿ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಅನ್ನು ಎರಡು ಚಾಪ್ಟರ್ ಅಲ್ಲಿ ತಿಳ್ಕೊಂತೀರಾ. ಸೊ ಒನ್ ಮೋರ್ ಥಿಂಗ್, ದಟ್ ಈಸ್ ನಥಿಂಗ್ ಬಟ್ ಎಂಡೋಕ್ರೈನ್ ಸಿಸ್ಟಮ್. ಸೊ ವಿಚ್ ಇಸ್ ಕಂಟ್ರೋಲಿಂಗ್ ಅವರ್ ಬಾಡಿ. Endocrine system controlling our body, so with the help of bodily function, with the help of producing hormone. Likewise, few more like excretory system. Excretory system means during metabolism our body produce lot of nitrogenous waste. We need to eliminate it. ಆ ಎಲಿಮಿನೇಟ್ ಮಾಡೋ ಕೆಲವು ಸಿಸ್ಟಮ್ಗಳಿಗೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ದೇ ಆರ್ ಡಿಫರೆಂಟ್ in different living organisms. ನಮ್ಮಲ್ಲಿ a pair of kidney, ureter, urinary bladder, urethra ಇದೆಲ್ಲವೂ ಕೂಡ ಅಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಇವು ಮೇನ್ ಆಗಿರೋ ಸಿಸ್ಟಮ್ಗಳು ನಾನು ತಿಳ್ಕೊಳ್ತಾ ಇರೋದು ಈಗ. ರಿಪ್ರೊಡಕ್ಟಿವ್ ಸಿಸ್ಟಮ್ ದಟ್ ಇನ್ಕ್ಲೂಡ್ಸ್ ಮೇಲ್ ಅಂಡ್ ಫಿಮೇಲ್. ಅದರಲ್ಲೂ ಕೂಡ ಕೆಲವು ಆರ್ಗನ್ಸ್ ಗಳಿರುತ್ತೆ. ಕ್ಲಾಸ್ 10 ಮತ್ತೆ ಕ್ಲಾಸ್ 12 ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಂತೀರಾ, ಓಕೆ. ಸೊ all these system performing different activities, functions, keep us as a living organism, okay. So ivaga one by one simple agi tilkolona. Digestive system, we know that digestive system anta helidre that breaks the food. So idu complete agi food anna break down ಮಾಡುತ್ತೆ. break down ಏನನ್ನ break down ಮಾಡ್ತಾ ಇರೋದು? food anna, ಓಕೆ. ಡೈಜೆಷನ್ ಅಂತ ಹೇಳಿದ್ರೇನೆ ಬ್ರೇಕಿಂಗ್ ಅಪ್ ಆಫ್ ಫುಡ್ ಇನ್ ಟು ಸ್ಮಾಲರ್ ಫ್ರಾಗ್ಮೆಂಟ್ಸ್, ಕೆಮಿಕಲಿ ಅಂಡ್ ಮೆಕ್ಯಾನಿಕಲಿ. ಸೊ ಇದ್ರಲ್ಲಿ ಏನೇನಿರುತ್ತೆ? ದೇ ಆರ್ ಹ್ಯಾವಿಂಗ್ ಎಲಿಮೆಂಟರಿ ಕೆನಾಲ್. ಇದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕಂಟೈನಿಂಗ್ ಎಲಿಮೆಂಟರಿ ಕೆನಾಲ್ ಅಂಡ್ ಸೆಕೆಂಡ್ ಒನ್ ಈಸ್ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈ ಗ್ಲ್ಯಾಂಡ್ಸ್ ಗಳು ಯಾವ್ಯಾವುದು? ವಿ ನೋ ದಟ್ ವೆರಿ ವೆಲ್. ಸೊ ಅಂದ್ರೆ ಕಾಮನ್ ಆಗಿ ನೀವು ಓದಿರ್ತೀರಾ salivary glands, liver, gastric glands, intestinal glands, pancreas, ಓಕೆ. ಇನ್ನೊಂದು ಇಂಟೆಸ್ಟೈನ್ ಅಂತ ಹೇಳಿದೆ, ಇಂಟೆಸ್ಟೈನಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು. ಈ ಎಲ್ಲವೂ ಕೂಡ ಗ್ಲ್ಯಾಂಡ್ಗಳೇ. ದೇ ಪ್ರೊಡ್ಯೂಸ್ ಕೆಮಿಕಲ್ ಕಾಲ್ಡ್ ಎನ್ಸೈಮ್. ಸೊ ಅದು ಕೆಮಿಕಲ್ ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಇನ್ನ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಅಂತ ಹೇಳಿದೆ, ಆಯ್ತಲ್ಲದು. ಸೊ ಯಾವ್ದು? ಎಲಿಮೆಂಟರಿ ಕೆನಾಲ್. ಸೊ ದಟ್ ಸ್ಟಾರ್ಟ್ ಫ್ರಮ್ ಮೌತ್ ಟು ಏನಸ್, ends with anus. Mouth to anus. Anterior mouth ಇಂದ posterior anus ತನಕ ಅದು ಎಕ್ಸ್ಟೆಂಡ್ ಆಗುತ್ತೆ. ಅಂದ್ರೆ from the mouth, then that leads to pharynx, you can say larynx, esophagus ಇರುತ್ತೆ. Esophagus that extends downward to reach the stomach reach ಆಗುತ್ತೆ. Then there is a duodenum, first part of the small intestine. ಡಿಯೋಡಿನಮ್, ಜೆಜುನಮ್, ಈಲಿಯಂ. ಟೋಟಲ್ ಆಗಿ ನೀವು ಅದನ್ನ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ಬಹುದು. ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಆಲ್ಸೋ ದ ಲಾರ್ಜ್ ಇಂಟೆಸ್ಟೈನ್ ಅಂಡ್ ದಿಸ್ ಒನ್ ಇಸ್ ದ ಸ್ಮಾಲ್ ಇಂಟೆಸ್ಟೈನ್. ಒಳಭಾಗದಲ್ಲಿರೋದು, ಹೊರಭಾಗದಲ್ಲಿರೋದು. ಸೊ ಅದೇ ತರ ಇಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಸ್ಟೋರ್ ಆಗ್ತಾ ಇದೆ. ಸೊ ದೇರ್ ಯು ಕ್ಯಾನ್ ಸೇ ದ ರೆಕ್ಟಮ್ ಅಂಡ್ ಫೈನಲಿ ಪಾಸ್ ಔಟ್ ಥ್ರೂ ದ ಏನಸ್. ಸಿ, these are all the elementary canal. It's a tube-like structure, gut, extend from mouth to anus. ಇನ್ನು ಅದ್ರ ಜೊತೆಗಿರೋದು ಈ ಗ್ಲ್ಯಾಂಡ್ಸ್ ಗಳು. ಟೋಟಲ್ ಆಗಿ ಏನ್ ಮಾಡ್ತಾ ಇದೆ? ದಟ್ ಹೆಲ್ಪ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಫುಡ್ ಮೆಟೀರಿಯಲ್ ಮೆಕ್ಯಾನಿಕಲಿ ಅಂಡ್ ಆಲ್ಸೋ chemically. Once the food get digested in the small intestine, that is absorbed by the villi
and that reaches the blood ಹೋಗುತ್ತೆ, ಬ್ಲಡ್ ಮುಖಾಂತರ ಎಲ್ಲ ಕಡೆ ಅದು ಸಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಸಿಸ್ಟಮ್ ತುಂಬಾ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಸಿ, ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಏನೇನಿರುತ್ತೆ? ದ ಸರ್ಕ್ಯುಲೇಟರಿ ಸಿಸ್ಟಮ್ ಇಸ್ ಹ್ಯಾವಿಂಗ್ ದ ಹಾರ್ಟ್. ಒಂದು ಹಾರ್ಟ್ ಇರುತ್ತೆ ಅಂಡ್ ಜೊತೆಗೆ ಬ್ಲಡ್ ಅನ್ನ ಕ್ಯಾರಿ ಮಾಡೋದಕ್ಕೆ ಬ್ಲಡ್ ವೆಸಲ್ಸ್ ಗಳಿರುತ್ತೆ ಅಂಡ್ ದ ಬ್ಲಡ್ ಇರುತ್ತೆ. ಸೊ circulatory system containing the blood is passing through the blood vessel and that is pumped by the heart. Three main components. Okay, ಇದ್ರ ಕೆಲಸ ಏನು? ಪಂಪ್ ಮಾಡೋದು. It's a pumping organ in our body, heart. There are 4 chambers. You know that upper 2 chambers are called auricle. ಇಲ್ಲಿ ಆರಿಕಲ್ಸ್ ಗಳಿರುತ್ತೆ, ಏಟ್ರಿಯಾ ಅಂತ ಹೇಳ್ತೀವಿ. ಕೆಳಭಾಗದಲ್ಲಿರೋ 2 ಚೇಂಬರ್ಸ್ ಗಳಿಗೆ ವೆಂಟ್ರಿಕಲ್ಸ್ ಅಂತ ಹೇಳೋಣ, ವೆಂಟ್ರಿಕಲ್ಸ್. ಓಕೆ, so there are 4 chambers present in our body. So easily separate the oxygenated, deoxygenated blood, everything separate ಮಾಡುತ್ತೆ. That is very helpful to supply the oxygen efficiently and also to maintain the constant body temperature. Okay na? So ಇದು circulatory system. ಕೆಲಸ ಏನು? To supply, I am just writing here, to supply oxygen, carbon dioxide and nutrients. ಕಾರ್ಬನ್ ಡೈಆಕ್ಸೈಡ್ ಅಂಡ್ ನ್ಯೂಟ್ರಿಯೆಂಟ್ಸ್. ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಪ್ಲೈ ಮಾಡುತ್ತಾ, ರಿಮೂವ್ ಮಾಡುತ್ತೆ. ನಮ್ಮ ಸೆಲ್ಸ್ಗಳು, ಟಿಶ್ಯೂಗಳಲ್ಲಿ ಪ್ರೊಡ್ಯೂಸ್ ಆಗೋ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಮ್ಮ ಲಂಗ್ಸ್ ಗೆ ಕ್ಯಾರಿ ಮಾಡಿ ಅದನ್ನ ರಿಮೂವ್ ಮಾಡುತ್ತೆ ಬೈ ದ ಪ್ರೋಸೆಸ್ ಕಾಲ್ಡ್ ಬ್ರೀದಿಂಗ್. ಸಿ, ದ ರೆಸ್ಪಿರೇಷನ್. ಸೊ ದಟ್ ಇನ್ಕ್ಲೂಡ್ಸ್ ನಾಸ್ಟ್ರಿಲ್ಸ್ ಅಂಡ್ ನೋಸ್ ಇದೆ. ಅದೇ ತರ larynx, pharynx, you can say that's the only passage for the food and air. ಎರಡಕ್ಕೂ ಒಂದೇ ಆಗಿರುತ್ತೆ. ಸೊ ಅದಾದ್ಮೇಲೆ ಟ್ರೇಕಿಯಾ, you know that these are the parts of the lungs. ಟ್ರೇಕಿಯಾ ಇರುತ್ತೆ and bronchi that divides into bronchi, bronchioles, alveoli, like that. So I can just write like this one. So ಈ ತರ branches ಗಳಿರುತ್ತೆ and these branches are commonly called bronchioles. At the end you can say the alveoli, air sac. So that is the place where the gaseous exchange will takes place. ಇಲ್ಲೇ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗಳು ಎಕ್ಸ್ಚೇಂಜ್ ಆಗೋದು. We are leaving out the carbon dioxide, taking the oxygen from the atmosphere. So at the site called alveoli and these two are the lungs. ಇಲ್ಲಿ lungs ಇರುತ್ತೆ. ಇದು respiratory system. Respiratory system includes what? Nose, the nasal chamber, pharynx, or you can say the larynx, the voice box, and there the trachea divides into 2, right and also the left bronchi, bronchus in singular, bronchioles finely divided, and finally terminated with a sac-like structure called alveoli. Alveoli are the site of gaseous exchange. ಇಲ್ಲೇನೆ gaseous exchange ಆಗೋದು. ಸೊ ರೆಸ್ಪಿರೇಷನ್ ಆಗ್ತಾ ಇದೆ ಅಂದ್ರೆ ಇಂಟೇಕ್ ಆಫ್ ಆಕ್ಸಿಜನ್ ಗಿವ್ಸ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬಹುದು. ಇನ್ನೊಂದು ಕಂಬಷನ್ ಆಫ್ ದ ಫುಡ್ ಮೆಟೀರಿಯಲ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ರಿಲೀಸ್ ದ ಎನರ್ಜಿ. Breathing and respiration. Breathing is a physical process, respiration is a chemical process. ಅಲ್ಲೂ ಕೂಡ ಎಕ್ಸ್ಟರ್ನಲ್ ರೆಸ್ಪಿರೇಷನ್, ಇಂಟರ್ನಲ್ ರೆಸ್ಪಿರೇಷನ್, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ 3 ತರ ಬರುತ್ತೆ. ಎಕ್ಸ್ಟರ್ನಲ್ ಇಲ್ಲಿ ಆಗ್ತಾ ಇರೋದು, ಇಂಟರ್ನಲ್ ಎಕ್ಸ್ಚೇಂಜ್ ಇನ್ ಬಿಟ್ವೀನ್ ದ ಆಲ್ವಿಯೋಲೈ ಅಂಡ್ ದ ಬ್ಲಡ್, ಅಂಡ್ ಫೈನಲಿ ಸೆಲ್ಯುಲಾರ್. ಸೆಲ್ಯುಲಾರ್ ಅಲ್ಲಿ ಏನಾಗುತ್ತೆ? ಸೊ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಬಿಟ್ವೀನ್ ದ ಸೆಲ್. ಸೊ ಸೆಲ್ ಅಲ್ಲಿ ಆಗೋದು. ಸೊ ಆ ತರ ಇದು 2 ಸರ್ಕ್ಯುಲೇಟರಿ ಸಿಸ್ಟಮ್ಗಳು ಒಂದಕ್ಕೊಂದು ಕೊರಿಲೇಟೆಡ್ ಆಗಿರೋದು. So next ಅದಾದ್ಮೇಲೆ here the nervous system and the endocrine system. Nervous system, see, we are the higher living organisms and our name is homo sapien, homo intelligent, similar ಅಂತ ಹೇಳ್ತೀವಿ. ಸೊ ಇಂಟೆಲಿಜೆಂಟ್ ಅನಿಮಲ್ಸ್ ಗಳಾಗಿದ್ದೀವಿ. ಯಾಕೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಹೈಲಿ ಡೆವಲಪ್ಡ್ ಬ್ರೈನ್. ಅಂದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ 3 ತರ ಸೆಗ್ಮೆಂಟ್ಸ್ ಗಳಿರುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್, ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೂ 2 ಇಂಪಾರ್ಟೆಂಟ್ ಆರ್ಗನ್ಸ್ ಗಳು ಯಾವುದು? ಒನ್ ಈಸ್ ದ ಬ್ರೈನ್ ಅಂಡ್ ಅನದರ್ ಒನ್ ಈಸ್ ದ ಸ್ಪೈನಲ್ ಕಾರ್ಡ್. So these 2 are very important and also quick responsive organs and delicated organs protected by the skeletal system. Brain ellide? Present inside the bony cavity called the skull or the cranium. So cranium is protecting the brain because it's very delicated. And also spinal cord present inside the vertebral column, that is also protected. So these 2 are worked by the unit called neuron. ಇಲ್ಲಿ ನ್ಯೂರಾನ್ಸ್ ಅಂತ ನೋಡ್ತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ ನ್ಯೂರಾನ್. ಸೊ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೊ ನರ್ವಸ್ ಸಿಸ್ಟಮ್ include central nervous system, autonomic nervous system, peripheral nervous system. Brain and spinal cord are the 2 important
parts present in the central nervous system. Many nerves are present here. So neuron is the structural and functional unit of the nervous system. In a endocrine system ಬಂತು ಅಂತ ಹೇಳಿದ್ರೆ they produce chemicals called hormones. ಇವುಗಳು ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. They are mainly responsible for carrying the messages from one part to the another part of the body. ಕ್ಯಾರಿ ಮಾಡುತ್ತೆ, ಮೆಸೇಜ್ ಗಳನ್ನ ಕಳಿಸುತ್ತೆ. ಈಗ ಪಿಟ್ಯೂಟರಿ ಗ್ಲ್ಯಾಂಡ್ ಇಲ್ಲಿದೆ. ಸೊ ದಟ್ಸ್ ಆಲ್ಸೋ ಒನ್ ಕೈಂಡ್ ಆಫ್ ಎಂಡೋಕ್ರೈನ್ ಸಿಸ್ಟಮ್ ಅಲ್ಲಿರೋ ಗ್ಲ್ಯಾಂಡ್. ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ ಅಂತ ತಿಳ್ಕೋಣ. ಸೊ ದಿಸ್ ಗ್ಲ್ಯಾಂಡ್ ಇಸ್ ಕಂಟ್ರೋಲಿಂಗ್ ಓವರ್ ಮೆನಿ ಎಂಡೋಕ್ರೈನ್ ಗ್ಲ್ಯಾಂಡ್. ಸಿ, ಇದು ಗ್ಲ್ಯಾಂಡ್ ಗಳಂತ ಹೇಳ್ತೀವಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ಪ್ರೊಡ್ಯೂಸಿಂಗ್ ಎನ್ಸೈಮ್. ಓಕೆ, ಇವುಗಳು ಹಾರ್ಮೋನ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಪಿಟ್ಯೂಟರಿ ಗ್ಲ್ಯಾಂಡ್, ಅದೇ ತರ ಹೈಪೋಥಾಲಮಸ್, ದಟ್ಸ್ ದ ಪ್ರಿನ್ಸಿಪಲ್ ಗ್ಲ್ಯಾಂಡ್ ಅಂತ ಹೇಳ್ಬಹುದು. ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕೇಳಿದೀರಾ? ಥೈರಾಯ್ಡ್ ಗ್ಲ್ಯಾಂಡ್, ಸೊ ದಟ್ ಈಸ್ ಪ್ರೆಸೆಂಟ್ ಇನ್ ಯುವರ್ ನೆಕ್ ರೀಜನ್. So just below the trachea, in front of the trachea, below the larynx, thyroid gland. Parathyroid gland ಈ ಎರಡು ಕೂಡ ಏನು ಮೆಟಬಾಲಿಸಮ್ ಅನ್ನು ಸಹಾಯ ಮಾಡುತ್ತೆ, ಮತ್ತೆ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಲೈಕ್ ವೈಸ್ ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಅದು ಹೆಟ್ರೋಜಿನಸ್ ಆಗಿರುತ್ತೆ. ಸಿಂಪಲ್ ಆಗಿ ಪ್ಯಾಂಕ್ರಿಯಾಸ್ ಅಂತ ತಿಳ್ಕೋಣ ಇವಾಗ. ಪ್ಯಾಂಕ್ರಿಯಾಸ್. ಸೊ ಲೈಕ್ ವೈಸ್ ಗೋನಾಡ್ಸ್ ಅಂತ ಹೇಳಿದ್ರೆ ಟೆಸ್ಟಿಕಲ್ಸ್ ಮತ್ತೆ ಓವೆರೀಸ್, ಈ ಎಲ್ಲವೂ ಕೂಡ ನಮ್ಮ ಬಾಡಿಯಲ್ಲಿ ಫಂಕ್ಷನ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ಗೋನಾಡ್ಸ್. So they are responsible for the production of the hormone called androgen, testosterone, estradiol, progesterone. ಇದೆಲ್ಲ ಪ್ರೊಡ್ಯೂಸ್ ಆಗುತ್ತೆ. ಸೊ ಪ್ಯಾಂಕ್ರಿಯಾಸ್, ಇನ್ಸುಲಿನ್ ಮತ್ತೆ ಗ್ಲೂಕೋಗಾನ್. ಅಡ್ರಿನಲ್ ಗ್ಲ್ಯಾಂಡ್, ಅಡ್ರಿನಲಿನ್, ನಾರಡ್ರಿನಲಿನ್, ಡೋಪಮೈನ್ ಅಂತ ಕೇಳಿರ್ಬೋದು ನೀವು. ಸೊ ಅದ್ರ ಜೊತೆಗೆ ಕಾರ್ಟಿಕೋಸಾಯ್ಡ್ಸ್ ಅಂತ ಹೇಳ್ತೀವಿ, ಕಾರ್ಟಿಕಾಯ್ಡ್ಸ್, ಅವುಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ, T3 ಮತ್ತೆ T4 ಅಂತ. ಟೆಟ್ರಾ ಅಯೋಡೋಥೈರೋನಿನ್, ಟ್ರೈ ಅಯೋಡೋಥೈರೋನಿನ್. Likewise, pituitary gland controlling over most of the gland by producing many hormone, including the growth hormone, melanocyte stimulating hormone, luteinizing hormone, follicle stimulating hormone. Okay, vasopressin, also known as ಅಂದ್ರೆ ಇದು ಪ್ರೊಡ್ಯೂಸ್ ಆಗೋದು ಹೈಪೋಥಾಲಮಸ್ ಇಂದ, ಸ್ಟೋರ್ ಆಗೋದು ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ. ಸೊ ದೀಸ್ ಆರ್ ದ ಥಿಂಗ್ಸ್ ಅಬೌಟ್ ದ ಎಂಡೋ. ಸೊ ಎರಡರ ಕೆಲಸ ಏನು? ಬೋತ್ ನರ್ವಸ್ ಸಿಸ್ಟಮ್ ಅಂಡ್ ಎಂಡೋಕ್ರೈನ್ ಸಿಸ್ಟಮ್ ಕಂಟ್ರೋಲಿಂಗ್ ಓವರ್ ಅವರ್ ಬಾಡಿಲಿ ಆಕ್ಟಿವಿಟೀಸ್. ಇದು ಕಂಟ್ರೋಲಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದಕ್ಕೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಬಂದಾಗ ಇವೆರಡನ್ನು ಕೂಡ ಸ್ಟಡಿ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿರೋದು ನೋಡಿ, ಇಲ್ಲಿ ಸ್ಕೆಲಿಟಲ್ ಮತ್ತೆ ಮಸ್ಕ್ಯುಲರ್ ಎಲ್ಲದಕ್ಕೂ ರಿಲೇಟೆಡ್ ಆಗಿರೋದು. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್, ಐ ಆಮ್ ಏಬಲ್ ಟು ಸ್ಟ್ಯಾಂಡ್, ಐ ಆಮ್ ಏಬಲ್ ಟು ಮೂವ್ ಮೈ ಹ್ಯಾಂಡ್ಸ್. ದಟ್ಸ್ ಬಿಕಾಸ್ ಆಫ್ these two important system. One is the skeletal system. We are having, that 206 bones. ನಮ್ಮಲ್ಲಿ 206 bones ಗಳಿದೆ. ಓಕೆ, ಸೊ ಅದರಲ್ಲೂ ಕೂಡ ಮೇನ್ ಆಗಿ ನಾವು ನೋಡ್ತೀವಿ ಹೆಡ್ ರೀಜನ್ ಅಂತ ಹೇಳ್ಬಿಟ್ಟು ಹೆಡ್. ಸೊ ಜೊತೆಗೆ ಲಿಮ್ಸ್ ಅಂತ ನೋಡ್ತೀವಿ. ಲಿಮ್ಸ್ ಅಂತ ಹೇಳಿದ್ರೆ 4 limbs ಮತ್ತೆ ಹೈಂಡ್ ಲಿಮ್ಸ್. 60 ಬೋನ್ಸ್ ಗಳಿರುತ್ತೆ. ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್. ಸೊ ಅದೇ ತರ ಇಲ್ಲಿಗೆ ಬಂದಾಗ ಫೀಮರ್, ಟಿಬಿಯಾ, ಫೆಬಿಲಾ, ಟಾರ್ಸಲ್ಸ್, ಮೆಟಾಟಾರ್ಸಲ್ಸ್, ಫೆಲಾಂಜಸ್ ಅಂತೆಲ್ಲ ಬರುತ್ತೆ. ಈ ಎಲ್ಲವೂ ಕೂಡ ಸೇರಿ ಸ್ಕೆಲಿಟಲ್ ಸಿಸ್ಟಮ್ ಆಗಿದೆ. ಈ ಸ್ಕೆಲಿಟಲ್ ಸಿಸ್ಟಮ್ ಕೆಲಸ ಏನು? ಇಟ್ ಪ್ರೊವೈಡ್ಸ್ ದ ಸ್ಟ್ರಕ್ಚರ್ ಟು ಅ ಬಾಡಿ. ಇದು ಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡುತ್ತೆ. ಒಂದು, ಮೈ ಹ್ಯಾಂಡ್ ಇಸ್ ಲೈಕ್ ದಿಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಕೆಲಿಟನ್. ಸಿ, ಇಟ್ ಈಸ್ ಪ್ರೊಜೆಕ್ಟೆಡ್ ಔಟ್. ಫಿಂಗರ್ಸ್ ಆರ್ ಲೈಕ್ ದಿಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಕೆಲಿಟಲ್ ಸಿಸ್ಟಮ್. ಓಕೆ, ಒಂದು ಶೇಪ್ ಇದೆ. ಸಿ, ಶೇಪ್ ಈಸ್ ಪ್ರೊವೈಡೆಡ್ ಬೈ ದಿಸ್ ಒನ್. ಇದು ಶೇಪ್ ಅನ್ನ ಕೊಡುತ್ತೆ. ಒಂದು. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಪ್ರೊವೈಡಿಂಗ್ ದ ಪ್ರೊಟೆಕ್ಷನ್. ಇದು ಪ್ರೊಟೆಕ್ಷನ್ ಕೊಡುತ್ತೆ. ಹೌದಾ? Most of the vital important organs present in our body is protected by the skeletal system. Example, brain protected by the skull or the cranium. Okay, ಒಂದು. ಸೊ ಅದೇ ತರ lungs, lungs ಇಲ್ಲಿ ಕಿಡ್ನಿ ಇರುತ್ತಲ್ಲ, ಕಿಡ್ನಿ guarded by the pelvic girdles. So lungs and heart are protected by the rib cages. Spinal cord is protected by the vertebral column. Eyes and inner ear and most of the salivary glands are protected by these cheekbones. So ಈ ತರ ಸ್ಕೆಲಿಟಲ್ ಸಿಸ್ಟಮ್ ಏನ್ ಮಾಡುತ್ತೆ? ಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡುತ್ತೆ, ಶೇಪ್ ಕೊಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಲೈಕ್ ವೈಸ್ ದಿಸ್ ಮಸ್ಕ್ಯುಲಾರ್ ಸಿಸ್ಟಮ್ ಗೆ ಬಂದಾಗ ಅಗೈನ್ ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಪ್ರೊಟೆಕ್ಷನ್, ಮೂವ್ಮೆಂಟ್. ಮೇನ್ ಆಗಿ ಮೂವ್ಮೆಂಟ್ ಅಲ್ಲಿ ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಮೂವ್ಮೆಂಟ್. ಓಕೆ, ಒಂದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಅಗೈನ್ ಇಟ್ ಈಸ್ ಪ್ರೊವೈಡಿಂಗ್ ದ ಸ್ಟ್ರೆಂತ್ ಟು ಅವರ್ ಬಾಡಿ. ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ವಿತೌಟ್ ದಿಸ್ ವಿ ಆರ್ ಅನೇಬಲ್ ಟು ಮೂವ್ ಅವರ್ ಬಾಡಿ ಆರ್ಗನ್ಸ್. ಇಫ್ ಐ ವಾಂಟ್ ಟು ಮೂವ್ ದಿಸ್ ಹ್ಯಾಂಡ್,
ಸಿ ಅದಕ್ಕೆ ಕಾರಣ ಬರೀ ಮೂಳೆಗಳಷ್ಟೇ ಅಲ್ಲ, ಅದ್ರ ಜೊತೆಗಿರೋ ಮಸಲ್, ಸ್ಕೆಲಿಟಲ್ ಮಸಲ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಬ್ರೈನ್. ಬ್ರೈನ್ ಇಂದ ಅಲ್ಲಿಗೆ ಇನ್ಫಾರ್ಮೇಶನ್ ಪಾಸ್ ಆಗಬೇಕು. ದೆನ್ ಓನ್ಲಿ ಐ ನೀಡ್ ಟು ಲೈಕ್ ಐ ಆಮ್ ಏಬಲ್ ಟು ಮೂವ್ ಮೈ ಹ್ಯಾಂಡ್. ಸೊ ಹಾಗಾಗಿ ಮಸ್ಕ್ಯುಲರ್ ಮೇನ್ ಆಗಿ ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ, ಜೊತೆಗೆ ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ದಾಟ್ಸ್ ನಥಿಂಗ್ ಬಟ್ ಸ್ಕೆಲಿಟಲ್ ಅಂಡ್ ಮಸ್ಕ್ಯುಲರ್ ಸಿಸ್ಟಮ್. ಇನ್ನೊಂದು ಎಕ್ಸ್ಕ್ರೀಟರಿ ಸಿಸ್ಟಮ್. ಸಿ ಅವರ್ ಬಾಡಿ ಈಸ್ ಪ್ರೊಡ್ಯೂಸಿಂಗ್ nitrogenous wastes. Nitrogenous wastes are being produced from our body. Okay, ಬಾಡಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವಾಗ? ಡ್ಯೂರಿಂಗ್ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಸಮ್ ಟೋಟಲ್ ಆಫ್ ಆಲ್ ದ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಇನ್ ಸೈಡ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಯಾವಾಗಲೂ ಕೂಡ ಕೆಮಿಕಲ್ ರಿಯಾಕ್ಷನ್ ಆಗ್ತಾನೆ ಇರುತ್ತೆ, ವೆದರ್ ಯು ಆರ್ ಸ್ಲೀಪಿಂಗ್, ವಾಕಿಂಗ್, ರನ್ನಿಂಗ್ ಆರ್ ಡೂಯಿಂಗ್ ಎನಿ ಅದರ್ ವರ್ಕ್ಸ್ ಮಾಡಬೇಕಿದ್ರೆ. ಸೊ ಆವಾಗ ಆ ರಿಯಾಕ್ಷನ್ ಆಗಬೇಕಲ್ಲ, ರಿಯಾಕ್ಷನ್ ಆದಾಗ ಪ್ರೊಡ್ಯೂಸ್ ಆಗೋ ವೇಸ್ಟ್ ಮೆಟೀರಿಯಲ್ ಏನಿದೆ ಅದು ನೈಟ್ರೋಜನಸ್ ವೇಸ್ಟ್. ವಿ ನೀಡ್ ಟು ಪ್ರೊಡ್ಯೂಸ್ ಇಟ್, ವಿ ನೀಡ್ ಟು ಎಲಿಮಿನೇಟ್ ಇಟ್. ಎಲಿಮಿನೇಟ್ ಮಾಡ್ಲಿಕ್ಕೆ ಇರೋ ಈ ಒಂದು ಸಿಸ್ಟಮೇ ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರಿಷನ್ ಅಂತ ಹೇಳಿದ್ರೆ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್ ಫ್ರಮ್ ಅವರ್ ಬಾಡಿ. ಓಕೆ, ಅದ್ರಲ್ಲಿ ಏನೇನಿರುತ್ತೆ? ಪೇರ್ ಆಫ್ ಕಿಡ್ನಿ, ವಿ ನೋ ದಟ್ ಕಿಡ್ನಿ ಇದೆ, ಅಂಡ್ ಯು ನೋ ದಟ್ renal artery as well as you know the veins that is passing. ಸೊ ಅಂದ್ರೆ ಅಲ್ಲಿಂದ ಏನಾಗುತ್ತೆ? ಬ್ಲಡ್ ಸಪ್ಲೈ ಆಗುತ್ತೆ, ಅಲ್ಲಿಂದ ಪ್ಯೂರಿಫೈ ಆಗ್ಬೇಕದು. ನೆಕ್ಸ್ಟ್ ಎ ಪೇರ್ ಆಫ್ ಯುರೇಟರ್ಸ್ ಗಳಿರುತ್ತೆ, ಅಂಡ್ ಆಲ್ಸೋ ಯೂರಿನರಿ ಬ್ಲಾಡರ್. ಓಕೆ, ಅಂಡ್ ಫೈನಲಿ ದಿಸ್ ಯೂರಿನ್ ಸ್ಟೋರ್ಡ್ ಇನ್ ದ ಯೂರಿನರಿ ಬ್ಲಾಡರ್ ಎಕ್ಸ್ಪೆಲ್ಡ್ ಥ್ರೂ ದ ಯುರೇತ್ರ ಮುಖಾಂತರ ಅದು ಎಕ್ಸ್ಪೆಲ್ ಆಗುತ್ತೆ. ಎಲ್ಲವೂ ಕೂಡ ಪೇರ್ಡ್, ಬಟ್ ದಿಸ್ ಒನ್ ಯುರೇತ್ರ ಇಸ್ ಅ ಸಿಂಗಲ್ ಒನ್. ಸೊ ದಟ್ ಫಾರ್ಮ್ಸ್ ದ ಪೆನಿಸ್. ಸೊ ಪೆನಿಸ್ ಮುಖಾಂತರ ಏನಾಗುತ್ತೆ? ಅದು ಕಾಪುಲೇಟರಿ ಆರ್ಗನ್ ಆಗಿರೋದ್ರಿಂದ ದಟ್ ಇಸ್ ಹೆಲ್ಪ್ಸ್ ಇನ್ ಕಾಪುಲೇಷನ್ ಆಸ್ ವೆಲ್ ಆಸ್ ದ ಯೂರಿನೇಷನ್, ಎರಡಕ್ಕೂ ಸಹಾಯ ಆಗುತ್ತೆ. ಸೊ ಹಾಗಾಗಿ ಎಕ್ಸ್ಕ್ರೀಟರಿ ಸಿಸ್ಟಮ್. ಸೊ ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್ ಫ್ರಮ್ ಅವರ್ ಬಾಡಿ ವಿಚ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಮೆಟಬಾಲಿಸಮ್. ಸೊ ಇಲ್ಲಿ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದು, ಅದರಲ್ಲಿರೋ ವೇಸ್ಟ್ ಅನ್ನ ರಿಮೂವ್ ಮಾಡೋದು ಕಿಡ್ನಿಗಳು. ಸೊ ಅದರಲ್ಲಿರೋ ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ನೆಫ್ರಾನ್ಸ್. Nephrons are the structural and functional unit present within the kidney, so of the excretory system. Okay, so next ಅದೇ ತರ reproductive system. You know, it's very important for all the living organisms to produce the young one. Okay, ಯಾಕೆ? So we need to continue the generation. ಸ್ಪೀಶೀಸ್ಗಳು ಉಳ್ಕೋಬೇಕು ಅಂತ ಹೇಳಿದ್ರೆ ಜನರೇಷನ್ ಆಫ್ಟರ್ ದ ಜನರೇಷನ್ reproduction is very important. So ಹಾಗಾಗಿ it's a biological process produce the young one. So producing the young one, we call that as a producing the young one ಅಂತ ಹೇಳ್ತೀವಿ, young one. Okay, so ಅದರಲ್ಲಿ ಇವಾಗ ನಾವು ಎರಡು ತರ ನೋಡಬಹುದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ that you are studying in your class 10th as well as class 12. ಎರಡರಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಪಾರ್ಟ್ಸ್ಗಳು ಮತ್ತೆ ಫಂಕ್ಷನ್ಗಳು. ಮೇನ್ ಆಗಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಬಂದಾಗ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸೊ ಎ ಪೇರ್ ಆಫ್ testicles are present, a pair of testicles, and vas deferens to carry the sperm. So vas deferens ಅಂತ ನೋಡ್ತೀವಿ, vas deferens ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಕಾಪುಲೇಟರಿ ಆರ್ಗನ್ಸ್ ದಟ್ ಈಸ್ ಕಾಲ್ಡ್ ಅಪೆನಿಸ್. ಒಂದು ಕಾಪುಲೇಟರಿ ಆರ್ಗನ್ ಇರುತ್ತೆ, ಮಸ್ಕ್ಯುಲರ್ ಆರ್ಗನ್. ಇನ್ನ ಕೆಲವು ಗ್ಲ್ಯಾಂಡ್ಸ್ ಗಳಿರುತ್ತೆ ಲೈಕ್ ಸೆಮೈನಲ್ ವೆಸಿಕಲ್ಸ್, prostate gland. It's just a basic, I am just giving some information. Bulbourethral gland are called Cowper's gland anta helbittu, Cowper's gland. In detail we are going to study in your class 10 and also class 12. In a female reproductive system alli idikke ಕಾಂಟ್ರರಿ ಆಗಿರೋದು ಟೆಸ್ಟಿಕ್ಸ್ ಗಳು ಇಲ್ಲಿ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಗಳಾಗಿದ್ರೆ, ಹಿಯರ್ ಇನ್ ಫಿಮೇಲ್ ಓವೆರೀಸ್ ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿದೆ. Ovaries are the female reproductive primary sex organs, produces the ova ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೇ ಪ್ರೊಡ್ಯೂಸ್ ಸ್ಪರ್ಮ್. ಇಲ್ಲಿಂದ ಸ್ಪರ್ಮ್ ಪ್ರೊಡ್ಯೂಸ್ ಆದ್ರೆ ಫಿಮೇಲ್ ಇಂದ ಓವೇರಿಂದ ಏನಾಗುತ್ತೆ? ಓವಾ ಅಥವಾ ಎಗ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ here you know that where the baby develops, where the implantation takes place, where the menstruation happen. So this is called uterus. ಇಲ್ಲಿ ಏನಾಗುತ್ತೆ? ಯುಟೆರಸ್ ಅಲ್ಲಿ ಬೇಬಿ ಡೆವಲಪ್ ಆಗುತ್ತೆ, ಮೆನಿಸ್ಟ್ರೇಷನ್ ಆಗುತ್ತೆ, ಅಂಡ್ ದಟ್ ಕಮ್ಸ್ ಔಟ್ ಥ್ರೂ ದ ವಜೈನಾ ಮುಖಾಂತರ ಏನಾಗೋದು? ಸೊ ಬರ್ತ್ ಕ್ಯಾನಲ್ ಅಂತ ಹೇಳ್ತೀವಿ, ಮೆನಿಸ್ಟ್ರೇಷನ್ ಆಗೋದು, ಪಾರ್ಚುರೇಷನ್ ಆಗೋದು ಎಲ್ಲ ಇಲ್ಲೇನೆ. ಅಂಡ್ ದಿಸ್ ಇಸ್ ದ ಟ್ಯೂಬ್, ಜಸ್ಟ್ ಲೈಕ್ ದಟ್ ಇಸ್ ರಿಲೇಟೆಡ್ ಟು ದ ವ್ಯಾಸ್ ಡಿಫರೆನ್ಸ್ ಕಾಲ್ಡ್ ಫಾಲೋಪಿಯನ್ ಟ್ಯೂಬ್, ಓವಿಡಕ್ಟ್.
ಫಾಲೋಪಿಯನ್ ಟ್ಯೂಬ್, ಕಾಮನ್ಲಿ ನೋನ್ ಆಸ್ ಓವಿಡಕ್ಟ್ ಅಂತ ಹೇಳ್ತೀವಿ. ಸಿ ಆಲ್ ದೀಸ್ ಆರ್ ದ ಡಿಫರೆಂಟ್ ಸಿಸ್ಟಮ್ಸ್. ಇದನ್ನೇ ನಿಮ್ಮ ಕ್ಲಾಸ್ 10 ಅಲ್ಲಿ ಲೈಫ್ ಪ್ರೋಸೆಸ್ ಚಾಪ್ಟರ್ಲಿ ಕಂಪ್ಲೀಟ್ ಆಗಿ 1 by 1 ತಿಳ್ಕೊಂತೀರಾ. ಆದ್ರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಚಾಪ್ಟರ್ ಅಲ್ಲಿ ತಿಳ್ಕೊಂತೀವಿ. ಇನ್ನು ಉಳಿದ ಎಲ್ಲಾ ಸಿಸ್ಟಮ್ಗಳು ಕೂಡ, ಸೊ ಎಕ್ಸೆಪ್ಟ್ ದಟ್ ಸ್ಕೆಲಿಟಲ್ ಸಿಸ್ಟಮ್ ಅಂಡ್ ಮಸ್ಕ್ಯುಲರ್ ಸಿಸ್ಟಮ್ ವಿ ಆರ್ ಸ್ಟಡಿಂಗ್ ಇನ್ ಯುವರ್ ಕ್ಲಾಸ್ 10. ಓಕೆ, ಸೊ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ. ಹ್ಯೂಮನ್ ಫಿಸಿಯಾಲಜಿ ಅಂದ್ರೆ ಏನು? ಜಸ್ಟ್ ಫಿಸಿಯಾಲಜಿ ಅಂತ ಹೇಳಿದ್ರೆ ಇಟ್ಸ್ ಎ ಬ್ರಾಂಚ್ ಆಫ್ ಬಯಾಲಜಿ, ಇಟ್ಸ್ ಎ ಡಿಸಿಪ್ಲಿನ್. ಸೊ ದಟ್ ಮೀನ್ಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಫಂಕ್ಷನ್ಸ್ ಅಂಡ್ ಮೆಕ್ಯಾನಿಸಮ್ ಆಫ್ ದ ಲಿವಿಂಗ್ ಸಿಸ್ಟಮ್. ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ತಾ ಇದ್ದೀವಿ. ಸೊ ಅದರಲ್ಲಿ ಮೆನಿ ಸಿಸ್ಟಮ್ಗಳಿರುತ್ತೆ, ಮೆನಿ ಸಿಸ್ಟಮ್ಸ್ ಪರ್ಫಾರ್ಮಿಂಗ್ ದೇರ್ ಫಂಕ್ಷನ್ ಟು ಕೀಪ್ us ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ ಫ್ರಮ್ ದ ಬಿಗಿನಿಂಗ್ ಆಫ್ ಸ್ಕೆಲಿಟಲ್ ಮಸ್ಕ್ಯುಲರ್ ಡೈಜೆಸ್ಟಿವ್ ಸಿಸ್ಟಮ್ ಟಿಲ್ ದ ಎಂಡ್ ಆಫ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಐ ಹ್ಯಾವ್ ಬ್ರೀಫ್ಡ್ ಔಟ್. ಓಕೆ, ನಿಮಗೆ ಮತ್ತೆ ಅದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸೂನರ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿವನ್.